ಭದ್ರಾ ಚಾನಲ್ಗೆ ಬಿದ್ದು ಕಾರು ಮತ್ತು ಇಬ್ಬರು ನೀರು ಪಾಲಾಗಿದ್ದಾರಂತೆ. 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆರೆಬಿಳಚಿ ಗ್ರಾಮದ ಬಳಿ ಮಧ್ಯರಾತ್ರಿ ನಡೆದಂತಹ ಘಟನೆ ಇದು. ಭದ್ರಾ ಚಾನಲ್ಗೆ ಕಾರು ಬಿದ್ದಿದೆ, ಇಬ್ಬರು ನೀರು ಪಾಲಾಗಿದ್ದಾರೆ. ಕೆರೆಬಿಳಚಿ ಗ್ರಾಮದ ಬಳಿ ಮಧ್ಯರಾತ್ರಿ ಮಹಾ ದುರಂತ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಭದ್ರಾ ಚಾನಲ್ಗೆ ಕಾರು ಬಿದ್ದುಬಿಟ್ಟಿದೆ. ಇಬ್ಬರು ನೀರ್ಪಾಲಾಗಿದ್ರೆ ಈಜಿ ದಡ ಸೇರಿದ್ದಾರೆ. 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕ್ರೇನ್ ಮೂಲಕ ಕಾರನ್ನ ಮೇಲಕ್ಕೆತ್ತುವ ಕಾರ್ಯಾಚರಣೆ ಆಗ್ತಾ ಇದೆ. ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಇಬ್ಬರು ನೀರ್ಪಾಲಾಗಿದ್ದಾರೆ, ಹಾಗಾಗಿ ಅವರ ಹುಡುಕಾಟ ಆಗ್ತಾ ಇದೆ. ನಿರಂತರವಾಗಿ ಕಾರ್ಯಾಚರಣೆ ಸ್ಥಳದಲ್ಲಿ ಸಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆಯ ತಪ್ಪಿ ಕಾರು ಭದ್ರಾ ಚಾನಲ್ಗೆ ಬಿದ್ದಿರುವ ಪರಿಣಾಮ ಇಬ್ಬರು ನೀರು ಪಾಲಾಗಿದ್ದಾರಂತೆ. 4 ಅಂದರೆ ಆ ಕಾರ್ನಲ್ಲಿ ಅಷ್ಟು ಜನ ಇದ್ರು, 4 ಈಜಿ ದಡ ಸೇರಿದ್ದಾರೆ. ಬಟ್ ಇಬ್ಬರು ನೀರು ಪಾಲಾಗಿರೋದ್ರಿಂದ ಇಬ್ಬರ ಹುಡುಕಾಟ, ಮತ್ತೊಂದು ಕಡೆ ಕಾರನ್ನ ಮೇಲಕ್ಕೆತ್ತುವ ಕಾರ್ಯಾಚರಣೆ ಸತತವಾಗಿ ಸ್ಥಳದಲ್ಲಿ ಆಗ್ತಾ ಇದೆ. ಸ್ಥಳಕ್ಕೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ. ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದೆ ಸ್ಥಳದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಧ್ಯರಾತ್ರಿ ಆಗಿರುವಂತಹ ಘಟನೆ ದೃಶ್ಯ ನೋಡ್ತಾ ಇದ್ದೀರಿ. ಕ್ರೇನ್ ಮೂಲಕ ಯಾವುದು ಭದ್ರಾ ಚಾನಲ್ಗೆ ಕಾರ್ ಬಿದ್ದಿತ್ತಲ್ಲ, ಆ ಕಾರನ್ನ ಮೇಲಕ್ಕೆತ್ತುವ ಕೆಲಸ ಆಗಿ ಹೋಗಿದೆ. ಬಟ್ ಇಬ್ಬರು ಇನ್ನೂ ಕೂಡ ನೀರು ಪಾಲಾಗಿದ್ದಾರೆ, ಹಾಗಾಗಿ ಅವರ ಹುಡುಕಾಟ ಕಾರ್ಯಾಚರಣೆ ಆಗಬೇಕು. ಸ್ಥಳದಲ್ಲಿ ಕ್ರೇನ್ ಮೂಲಕ ಅದನ್ನ ಎತ್ತಿದ್ದಾರೆ, ಮೇಲಕ್ಕೆ ಕಾರನ್ನ ದೃಶ್ಯ ನೋಡ್ತಾ ಇದ್ದೀರಿ. ಇದೇ ಭದ್ರಾ ಚಾನಲ್. ಬಟ್ ಹೆಂಗೆ ಬಿತ್ತು, ಯಾವ ಥರ ನಿರ್ಲಕ್ಷ್ಯ ಆಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾರ್ ಬಿದ್ದಿರುವ ಪರಿಣಾಮ ಇಂಥದ್ದೊಂದು ಘಟನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಹೆಂಗಾಯ್ತು, ಎಷ್ಟೊತ್ತಿಗಾಯ್ತು? ಈಗ ಇಬ್ಬರು ನೀರು ಪಾಲಾಗಿದ್ದಾರಲ್ಲ, ಅವ್ರ ಪರಿಸ್ಥಿತಿ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಶ್ರುತಿ, ಇದೆ ಅಂತಂದ್ರೆ ಒಂದು ಘಟನೆ ಆಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿಯಲ್ಲಿ ಹೋಗಿರ್ತಕ್ಕಂಥ ಅಂದ್ರೆ ಏನು ಭದ್ರಾ ನಾಲೆಯಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನು ಈ ಪ್ರಾಥಮಿಕ ಮಾಹಿತಿ ಪ್ರಕಾರವಾಗಿ ಇವರು ಜಗಳೂರು ತಾಲೂಕಿನ ತುಪ್ಪದಳ್ಳಿ ಗ್ರಾಮದವರು ಅಂತ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ತುಪ್ಪದಳ್ಳಿ ಗ್ರಾಮದ 6 ಜನರು ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಅಂದ್ರೆ ಒಂದು ದೇವಸ್ಥಾನದ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥ, ಅದು ಪ್ರಮುಖವಾಗಿ ಮಂಗಳೂರಿನ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ವಾಪಸ್ ಬರುವಾಗ ಒಂದು ಭದ್ರಾ ನಾಲೆಗೆ ಒಂದು ಕಾರು ಬಿದ್ದಿರ್ತಕ್ಕಂಥದ್ದು. ಬಿದ್ದಂತ ಪರಿಣಾಮವಾಗಿ ಇಬ್ಬರು ಕಾರಿನ ಮುಖಾಂತರವಾಗಿ ಏನು ಮೃತಪಟ್ಟಿರ್ತಕ್ಕಂಥದ್ದು ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಮತ್ತು 4 ಕೂಡ ಈಜಿ ದಡವನ್ನ ಸೇರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಅನ್ನುವಂತ ವ್ಯಕ್ತಿ ಏನಿದ್ದಾರೆ, ಆತ ಹಾಲೂರು ಗ್ರಾಮದ ಬಳಿ ಅಂದ್ರೆ ಭದ್ರಾ ನಾಲೆಯ ಹಾಲೂರು ಗ್ರಾಮದ ಬಳಿ ಆತನ ಮೃತದೇಹ ಈಗಾಗಲೇ ಪತ್ತೆಯಾಗಿರ್ತಕ್ಕಂಥದ್ದು. ಮತ್ತೊಬ್ಬ ವ್ಯಕ್ತಿ ಸಿದ್ದೇಶ್ ಅನ್ನುವಂತರ ಇದೆ, ಅವ್ರದ್ದು ಕೂಡ ಒಂದು ಮೃತದೇಹಕ್ಕೆ ಒಂದು ಕಾರ್ಯಾಚರಣೆ ನಡೀತಾ ಇದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತೆ ಪೊಲೀಸರು ಕೂಡ ಈಗಾಗಲೇ ದೌಡಾಯಿಸಿ ಕ್ರೈನ್ ಮುಖಾಂತರವಾಗಿ ಈಗ ಕಾರನ್ನು ಕೂಡ ಮೇಲೆತ್ತಿರ್ತಕ್ಕಂಥದ್ದು. ಇನ್ನು ಅಲ್ಲಿರ್ತಕ್ಕಂತಹ ಏನು 4 ಜನರಿಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಒಂದು ಏನು ತುಂಬಾ ಸ್ಪೀಡ್ ಆಗಿ ಬಂದಂತಹ ಒಂದು ಕಾರ್ ಏನಿದೆ, ಅಲ್ಲಿ ನಾಲಿಗೆ ಯಾವುದೇ ರೀತಿಯಾದ ಒಂದು ಸೇತುವೆ ಒಂದು ಇರದೇ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಅವರು ನೀಡಿರ್ತಕ್ಕಂಥದ್ದು. ಈ ಸದ್ಯಕ್ಕೆ ಈಗ ಅಗ್ನಿಶಾಮಕ ದಳದವರು ಮತ್ತೆ ಪೊಲೀಸರು ಮೊಕ್ಕಮೂಡಿ ಉಳಿದಂತಹ ಮತ್ತೊಬ್ಬ ಸಿದ್ದೇಶ್ ಅಂತ ವ್ಯಕ್ತಿ ಏನಿದೆ ಆತನನ್ನ ಹುಡುಕಾಟದಲ್ಲಿ ಈಗ ಮುಂದಾಗಿರ್ತಕ್ಕಂಥದ್ದು. ಶ್ರುತಿ, ಈಗ ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.